ವಚನ ನಾವು ಸರಿಯಾಗಿ ಅದರ ಮೇಲೆ ನಡೆದ್ರೆ ನಮ್ಮ ಜೀವನನ ಪಾವನ. ಅದು ಏನು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. 7 ಮಾತವರೇನು ಹೇಳಿದಾರ ನಮಗೆ. ತನ್ನ ಬಣ್ಣಿಸಬೇಡ, ಇವು ಅರ್ಥ. ಇದರ ಮೇಲೆ ಒಂದು ಮನುಷ್ಯನ ಜೀವನ ಪೂರ್ತಿ ಒಂದು ಮಗುವಿಲಿಂದ ಹಿಡಿದ ಅವನ ಕುನಿ ಮಠ ಹೋಗೋ ಮಠ ಈ ವಚನನ್ನ ಫಾಲೋ ಮಾಡ್ಕೊತ ಹೋದ್ರೆ ಅವು ಮನುಷ್ಯನಾಗಿ ಸಾಯುವುದಿಲ್ಲ, ಮಹಾತ್ಮ ಆಗಿ ಸಾಯುವುದು. ಒಂದು ವಚನ, ಕಳಬೇಡ, ಕಳ್ಳತನ ಮಾಡಬೇಡಪ್ಪ. ಇದು ನಮಗೂ ಹೇಳಿರು. 880 ವರ್ಷದ ಹಿಂದೆ ಈ ಮಾತುಗಳನ್ನು ಬಸವೇಶ್ವರವರು ಏನು ಹೇಳ್ಕೊಂತ ಬಂದರು. ಇದು ಲಿಂಗಾಯತ ಧರ್ಮದ ಮುಖಾಂತರ ಅಷ್ಟೇ ಹೇಳಿಲ್ಲ, ಇದೆಲ್ಲ ನಮಗೂ ಹೇಳಿದ್ದಾರೆ. ಅವ್ರ ಮಾತು ಯಾಕೆ ಅಂತಂದ್ರೆ ಕರೆಕ್ಟವಾಗಿ ಸರಿಯಾಗಿ ಅದನ್ನು ಓದಿ ಅಳವಡಿಸ್ಕೊಂಡು ಬಿಟ್ರೆ, ತಿಳ್ಕೊಂಡು ಬಿಟ್ರೆ ಇದ್ರೊಳಗೆ ಏನು ಅವ್ರು ಹೇಳಿದಾರೋ ಅನ್ನೋದು ನಮಗೆ ಗೊತ್ತಾಗ್ತದೆ. ನಮ್ಮ ಮಕ್ಕಳಿಗೆ ಇದನ್ನು ನಾವು ಕಲಿಸ್ಬೇಕು. ಒಂದು ಮಗುವಿಗೆ ನಾವು ಜನ್ಮ ಕೊಟ್ಟು, ಒಂದು ಮಗುವಿಗೆ ನಾವು ಸಂಸಾರವನ್ನು ಕೊಟ್ಟು, ಅವನಿಗೆ ನಾವು ಜೀವನ ಕೊಟ್ಟು ಅವನಿಗೆ ಬೆಳೆಸ್ತೀವಿ ಅಂತಂದ್ರೆ ಆ ಮಗುವಿಗೆ ತಂದೆ ತಾಯಿನ ದೊಡ್ಡ ಗುರು. ಅವ್ರಿಗಿಂತ ಗುರು ದೊಡ್ಡವ್ರು ಯಾರೂ ಅಲ್ಲ. ಆಮೇಲೆ ಗುರುಗಳು ನಾವು, ಶಾಲಿ ಮಾಸ್ಟರ್ ನಾವು, ಮಸೂತಿ ಒಳಗೆ ಕಲ್ಸೋರು, ಮಠದೊಳಗಿಂತ ಮಠಾಧೀಶರ ಕಲ್ಸೋರು, ಇವ್ರು ಹಿಂದೆ ಗಡಿಸಿ. ಆದ್ರೆ ತಂದೆ ತಾಯಿ ಇಸ್ಲಾಂ ಧರ್ಮದೊಳಗೂ ಅದ ಮಾತಿರುತ್ತೆ, ಮಾ ಬಾಪ್ ಕ ಪಹಲಾ ಮದರ್ಸ. ಮಾ ಬಾಪ್ ತಂದೆ ತಾಯಿ ಮೊದಲನೇ ಗುರು, ಇವರ ಗುರು. ಪ್ರವಾದಿ ಹೇಳಿರು, ಪ್ರವಾದಿ ಮೊಹಮ್ಮದ್ पैगंबर ಹೇಳ್ತಾರು, माँ के कदम के नीचे जन्नत और बाप जन्नत का बेहतरीन दरवाजा. ತಾಯಿಯ ಪಾದದ ಕೆಳಗನ ಸ್ವರ್ಗ ಇಪ್ಪ, ಆ ತಂದೆ ಸ್ವರ್ಗದ ಬಾಗಿಲದ. ಈ ಮಾತ ಬಸವೇಶ್ವರವರು ಹೇಳಿದ್ದಾರೆ, ದೊಡ್ಡ ದೊಡ್ಡ ಮಹಾತ್ಮರನ್ನು ಹೇಳಿದ್ದಾರೆ, ಶ್ರೀಮಾನ್ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಬಹಳಷ್ಟು ಮಹಾತ್ಮರು ಇದ ಮಾತುಗಳನ್ನು ಹೇಳಿದರು. ಆದರೆ ನಡೆಯುವುದು ನಾವು ಯಾವ ಪ್ರಕಾರವಾಗಿ ನಡಿಬೇಕು ಅನ್ನೋದು ಚಲೋ ಗುರುವಿನಿಂದ ಹಿಡಿದು ನಾವು ಅದನ್ನ ನಡವಳಿಕೆ ತಿಳ್ಕೋಬೇಕಷ್ಟೆ. ಬಹಳಷ್ಟು ಮಂದಿ ಹೇಳ್ತಾರೆ ಯಾಕಂತಂದ್ರೆ ಚಶ್ಮಾ ಎಂತಾದ ಹಾಕೊಂಡಿರ್ತಾನೆ ಕಣ್ಣಿಗೆ, ಹಂಗ ಅವನಿಗೆ ಕಾಣ್ತಾರೆ. ಹಂಗ ಮಂದಿ ಅವ್ನು ಮುಸಲ್ಮಾನ, ಅವನಿಗೆ ಕೀಳಾಗಿ ಮತ್ತೊಬ್ಬ ಧರ್ಮ ಅವನು ಕೀಳ ಅವನಿಲ್ಲ, ಅವನ ಧರ್ಮದೂ ಕೀಳಿಲ್ಲ, ನಮ್ಮ ಕಣ್ಣು ಕೀಳಲ್ಲ, ನಮ್ಮ ನೋಡು ದೃಷ್ಟಿ ಸರಿ ಇಲ್ಲ. ಅಂದ್ರೆ ನಮ್ಮ ದೃಷ್ಟಿ ಸರಿ ಇಲ್ಲ ಅಂತಂದ್ರೆ ಈ ನಾವು ದೃಷ್ಟಿಲಿ ಏನು ನೋಡಾತೇವ ಮನಸ್ಸಿನೊಳಗೂ ಹುಟ್ಟಿರ್ತಿದ್ದಿಲ್ಲ. ಹಂಗ ಅಂತೇಳಿ ಕುಲುಬುಲ್ ಮೋಮಿನೀನ ಅರ್ಷಲ್ಲ ಅಂತೇಳಿ ಪ್ರವಾದಿಯವರು ಹೇಳಿದರು. ಮನಸ್ಸುದೊಳಗಿರುವವನೇ ಪರಮಾತ್ಮ, ಪರಮಾತ್ಮ ಇರುವ ಜಾಗ ಅಂತಂದ್ರೆ ಅದಕ್ಕನ್ನ ನಾವು ಮೈಲಿಗೆ ಮಾಡಿಬಿಟ್ಟು ಅಂತಂದ್ರೆ ಒಂದು ಗಿಲಾಸ್ ನಾವು ತಗೊಂಡು ನೀರು ತಗೋಬೇಕು.